ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆವಾಗ ಹೊಸ ವೀಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆ ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೀವು ತಮ್ಮನೆಲ್ಲ ನೋಡಿರೋ ಹಾಗೆ ಇವತ್ತಿನ ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆ ಹಣದ್ರ ಬಗ್ಗೆ. ನಿಮಗೆ ಕೂಡ ಗೊತ್ತಿದೆ, ರೀಸೆಂಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಡಿಯಾ ಮುಂದೆ ಮಾತಾಡಿದ್ದಾರೆ. ಇದುವರೆಗೂ ಕೂಡ 26 ಕಂತಿನ ಹಣದವರೆಗೂ ಕೂಡ ನಾವು ಜಮೆ ಮಾಡಿದ್ದೀವಿ. ಅಂದರೆ ಟೋಟಲ್ ಆಗಿ 52,000 ಹಣನ ನಾವು ಜಮೆ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಬಟ್ ಇವಾಗ 25ನೇ ಕಂತಿನ ಹಣದವರೆಗೂ ಕೂಡ ಬಂದಿದೆ. ಈಗ ಒಂದು 3-4 ದಿನದಿಂದ 3ನೇ ಹಂತದ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ. ಐ ಹೋಪ್ ನಿಮ್ಗೆಲ್ಲರಿಗೂ ಕೂಡ 25ನೇ ಕಂತಿನ ಹಣ ಬಂದಿದೆ ಅಂದ್ಕೊಂಡಿದ್ದೀನಿ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ದಂಗೆ 26ನೇ ಕಂತಿನ ಹಣದವರೆಗೂ ಕೂಡ ನಾವು ಹಣ ರಿಲೀಸ್ ಮಾಡಿದ್ದೀವಿ. ಅಂದರೆ 26ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡಿರ್ತಾರೆ DBT ಮುಖಾಂತರ. ಇನ್ನೇನು ಅತಿ ಶೀಘ್ರದಲ್ಲೇ ಈಗ ಈ ನೆಕ್ಸ್ಟ್ ವೀಕ್ ಅಥವಾ ಇನ್ನೊಂದು 3-4 ದಿವಸದಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಅವರು ಆಲ್ರೆಡಿ ಹೇಳಿದ್ದಾರೆ 26 ಕಂತಿನದವರೆಗೂ ಕೂಡ ಹಣನ ನಾವು ಜಮೆ ಮಾಡಿದ್ದೀವಿ ಅಂತ. ಸೊ ಹಾಗಾಗಿ ಫೆಬ್ರವರಿ 2ನೇ ವಾರ ಅಥವಾ 3ನೇ ವಾರದಲ್ಲಿ ಹಣ ಬರುತ್ತೆ ಅಂತ ಹೇಳ್ತಾ ಇದ್ರು. ಮೋಸ್ಟ್ಲಿ ನೆಕ್ಸ್ಟ್ ವೀಕಿಂದನೇ ಬರೋಕ್ಕೆ ಶುರುವಾಗುತ್ತೆ ಅನಿಸುತ್ತೆ. ಯಾಕಂದರೆ ಇವತ್ತು ಆಲ್ರೆಡಿ ಸ್ಯಾಟರ್ಡೆ. ಇನ್ನೊಂದು 2-3 ದಿವಸದಲ್ಲಿ ಹಣ ಬರುವಂಥ ಸಾಧ್ಯತೆ ಇದೆ. ಯಾಕಂದರೆ ಆಲ್ರೆಡಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ 2 ಕಂತಿನ ಹಣ ಒಟ್ಟಿಗೆ ರಿಲೀಸ್ ಮಾಡಿದರು. 5,000 ಕೋಟಿ ಹಣ ರಿಲೀಸ್ ಮಾಡಿದರು. 25 ಹಾಗೆ 26ನೇ ಕಂತಿನ ಹಣ ಒಟ್ಟಿಗೆ ಹಾಕಲಿ ಅಂತ. ಬಟ್ ಇವರು ಒಂದೇ ಕಂತಿನ ಹಣ ಹಾಕಿದ್ರು, ಒಟ್ಟಿಗೆ 2 ಕಂತಿಂದ ಹಾಕೋಕ್ಕಾಗಲ್ಲ ಅಂತ. ಸೊ ಹಾಗಾಗಿ 1 ಕಂತಿನ ಹಣನೂ ಕೂಡ 3 ಹಂತಗಳಲ್ಲಿ ಜಮೆ ಮಾಡಬೇಕಾಗಿದ್ದರಿಂದ ಸೊ ಇಷ್ಟು ದಿನ ಆಯಿತು ಹಣ ಜಮೆ ಆಗಲಿಕ್ಕೆ. ಈಗ ಒಂದು 3-4 ದಿನದಿಂದ 3ನೇ ಹಂತದ ಹಣ ಜಮೆ ಮಾಡಿದ್ದಾರೆ. ಐ ಹೋಪ್ ಎಲ್ಲರಿಗೂ ಕೂಡ ಬಂದಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ಹಣ ಬಂದಿದೆಯಾ ಅಥವಾ ಬಂದಿಲ್ಲ ಅಂತ. ಇನ್ನೇನು ಅತಿ ಶೀಘ್ರದಲ್ಲೇ 26ನೇ ಕಂತಿನ ಹಣ ಕೂಡ ರಿಲೀಸ್ ಆಗುತ್ತೆ. ಅದು ಕೂಡ ನಿಮ್ಮ ಖಾತೆಗಳಿಗೆ ಬರುತ್ತೆ. ಯಾಕಂದರೆ ತುಂಬ ಜನ ಅಂದ್ಕೊಂಡಿದ್ರು ಈಗಲೇ ಕೊಡಲ್ಲ, ದಿನ ಲೇಟ್ ಮಾಡ್ತಾರೆ ಅಂತ. ಬಟ್ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ 2 ಕಂತಿನ ಹಣ ರಿಲೀಸ್ ಮಾಡಿರೋದ್ರಿಂದ ಸೊ ಈಗ ಬೇಗ ಕೊಡ್ತಿದ್ದಾರೆ. ಇದು ಒಂದು ಅಪ್ಡೇಟ್. ಆದರೆ ಇನ್ನೊಂದು ಏನಪ್ಪ ಅಪ್ಡೇಟ್ ಅಂದರೆ, ತುಂಬ ಜನ ನಂಗೆ ಕಮೆಂಟ್ ಮಾಡ್ತಾಯಿದ್ರಿ ನಮ್ಗೆ ಹಣನೇ ಬರ್ತಾ ಇಲ್ಲ, ಈಗ ಒಂದು 2-3 ಕಂತಿಂದ ನಮಗೆ ಹಣನೇ ಬಂದಿಲ್ಲ ಅಂತ. ಬಟ್ ಇವಾಗ ರೀಸೆಂಟಾಗಿ ಇದ್ರ ಬಗ್ಗೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡಿದ್ದಾರೆ. 52,000 ಜನರಿಗೆ, ಅಂದರೆ 52,000 ಮಹಿಳೆಯರಿಗೆ ನಮಗೆ ಹಣ ಜಮೆ ಮಾಡಲಿಕ್ಕೆ ಆಗ್ತಾಯಿಲ್ಲ DBT ಮುಖಾಂತರ. ಯಾಕಂದರೆ ಹಣ ಜಮೆ ಮಾಡೋಕ್ಕೆ ಹೋದರೆ ಇವರು GST ಪೇಯರ್ಸು, ಟ್ಯಾಕ್ಸ್ ಪೇಯರ್ಸ್ ಅಂತ ಬರ್ತದೆ. ಸೊ ಟೆಕ್ನಿಕಲ್ ಇಶ್ಯೂಯಿಂದ ನಮಗೆ ಜಮೆ ಮಾಡೋಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ಒಂದು ಸ್ವಲ್ಪ ದಿನದ ಹಿಂದೆ ಕೂಡ ಇದೇ ಪ್ರಾಬ್ಲಮ್ ಆಗಿತ್ತು. ಕೆಲವೊಬ್ರು GST ಟ್ಯಾಕ್ಸ್ ಪೇಯರ್ಸ್ ಇರೋದೇ ಇಲ್ಲ, ಅವ್ರದ್ದು ಕೂಡ GST ಟ್ಯಾಕ್ಸ್ ಪೇಯರ್ಸ್ ಅಂತ ಹಣನೇ ಬಂದಿರಲಿಲ್ಲ. ಈಗ ಎಗೇನ್ ಅದೇ ಪ್ರಾಬ್ಲಮ್ ಆಗಿದೆ. ಈಗ ಇದೇ ಥರ 52,000 ಜನಕ್ಕೆ ಹಣ ಜಮೆ ಆಗಿರಲಿಲ್ಲ. ಬಟ್ ಇವಾಗ 20,000 ಹಣ, 20,000 ಜನದ್ದು ಕ್ಲಿಯರ್ ಆಗಿ ಅವರಿಗೆ ಅಮೌಂಟ್ ಜಮೆ ಮಾಡಿದ್ದಾರಂತೆ. ಬಟ್ ಇನ್ನೂ 32,000 ಜನ ಮಹಿಳೆಯರಿದ್ದಾರೆ. ಅವ್ರದ್ದು ಕೂಡ ಅತಿ ಶೀಘ್ರದಲ್ಲೇ ನಾವು ನಮ್ಮ ಟೆಕ್ನಿಕಲ್ ಇಶ್ಯೂ ಏನಿದೆ ಅದು ಸಾಲ್ವ್ ಮಾಡಿ ಅಷ್ಟು ಜನಕ್ಕೂ ಕೂಡ ಆದಷ್ಟು ಬೇಗ ನಾವು ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅಕಸ್ಮಾತ್ ನೀವು ಬಂದಿಲ್ಲ ಅಂತಂದರೆ ತಲೆ ಕೆಡಿಸ್ಕೋಬೇಡಿ. ಇದು ನಿಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಅಲ್ಲ, ಅಲ್ಲಿ ಸರ್ಕಾರದ ಕಡೆಯಿಂದ. ಯಾಕಂದರೆ DBT ಮುಖಾಂತರ ಹಣ ಹಾಕೋದ್ರಿಂದ ಆ ಥರ ಟೆಕ್ನಿಕಲ್ ಇಶ್ಯೂ ಇದ್ದಾಗ ಇವ್ರು GST ಟ್ಯಾಕ್ಸ್ ಪೇಯರ್ಸ್ ಇದ್ದರೆ ಹಣ ಜಮೆ ಮಾಡೋಂಗಿಲ್ಲ. ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ ಅವರು ಅಪ್ಲಿಕೇಶನ್ನ ಹಾಕೋಂಗಿಲ್ಲ. ಬಟ್ ಇವ್ರು GST ಟ್ಯಾಕ್ಸ್ ಪೇಯರ್ಸ್ ಇಲ್ಲ ಅಂದರೂ ಕೂಡ ಅಲ್ಲಿ ಸಿಸ್ಟಮಲ್ಲಿ ಅಥವಾ DBT ಮುಖಾಂತರ ಹಣ ಜಮೆ ಮಾಡೋಕ್ಕೆ ಹೋದಾಗ ಆ ಥರ ಆಗ್ತಾಯಿದೆಯಂತೆ. ಆದಷ್ಟು ಬೇಗ ಸಾಲ್ವ್ ಮಾಡ್ತೀವಿ. ಈಗ 20,000 ಜನದ್ದು ಕ್ಲಿಯರ್ ಮಾಡಿದ್ದೀವಿ ಅಂತ ಹೇಳಿದರೆ ಹೋಪ್ಫುಲಿ ಇನ್ನು 32,000 ಜನಕ್ಕೆ ಆದಷ್ಟು ಬೇಗ ಕ್ಲಿಯರ್ ಆಗಿ ಹಣ ಜಮೆ ಆದರೆ ಖಂಡಿತ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ನಿಮಗೆ ಬಂದಿಲ್ಲ, ಹಣ ಜಮೆ ಆಗ್ತಾ ಇಲ್ಲ, ನಿಮ್ಮದು ರೇಷನ್ ಕಾರ್ಡ್ ಕೂಡ ಆ್ಯಕ್ಟಿವ್ ಆಗಿದೆ ಅಂತಂದರೆ ನಿಮಗೆ ಇದು ಕೂಡ ಒನ್ ಆಫ್ ದ ರೀಸನ್ ಇರ್ಬೋದು. ನಿಮ್ಮದು ಏನಾರ ಟ್ಯಾಕ್ಸ್ ಪೇಯರ್ಸ್ ಅಂತ ತೋರಿಸ್ತಿದ್ರು ಕೂಡ ನಿಮಗೆ DBT ಮುಖಾಂತರ ಹಣ ಬಂದಿರಲ್ಲ. ಆದಷ್ಟು ಬೇಗ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ನಾನು ಆಗಲೇ ಹೇಳ್ದಂಗೆ ಅತಿ ಶೀಘ್ರದಲ್ಲೇ ನಿಮಗೆ 26ನೇ ಕಂತಿನ ಹಣ ಕೂಡ ಬರುತ್ತೆ. ಸೊ ಕಮೆಂಟ್ ಮಾಡಿ ನಿಮಗೆ 25ನೇ ಕಂತಿನ ಹಣ ಜಮೆ ಆಗಿದೆಯಾ ಇಲ್ಲ ಅಂತ, ಯಾವ ಜಿಲ್ಲೆ ಅಂತ ಕೂಡ ಕಮೆಂಟ್ ಮಾಡಿ. ಆಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.